And they look scary. No? Very good. But they are herbivores. ಇಡೀ ದಿನಾನ ಇಲ್ಲಿ ನಾವು ತುಂಬಾ ಎಂಜಾಯ್ ಮಾಡಬಹುದು. ತುಂಬಾ ಚೆನ್ನಾಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು ಪ್ಲೇಸ್ ಇದು. Prani is mainly actually animal education center and also rescue center. So initially we started with rescuing 2 ponies here. You see the Isha Gabbar ponies, that's the first animal rescued. ಮಕ್ಕಳಿರೋರಿಗೆ ಒಳ್ಳೆ ನೇಚರ್ ಮನೇಲಿ ಕೂಡಾಕೋ ಬದಲು ಇದೊಂದು ಬಂದ್ರೆ ಒಂದು 2-3 ಅವರ್ಸ್ ನಿಜ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಇದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಿಮ್ಮ ಮನೇಲಿ ಮಕ್ಕಳಿಗೆ ಇನ್ನೇನು ಈಗ ಕ್ರಿಸ್ಮಸ್ ಹಾಲಿಡೇಸ್ ಬರುತ್ತೆ, ಎಲ್ಲಾದ್ರೂ ಕರ್ಕೊಂಡೋಗಿ ಅಂತ ಕೇಳ್ತಾ ಇರ್ತಾರ ಮಕ್ಕಳು ನಿಮ್ಮ ಮನೇಲಿ. ನೀವು ಮಾಲು ಅಲ್ಲಿ ಇಲ್ಲಿ ಅಂತ ಕರ್ಕೊಂಡೋಗಿ ತೋರಿಸ್ತಾ ಇರ್ತೀರ ಅವ್ರಿಗೆ. ಅದ್ರ ಬದಲು ಹಳ್ಳಿಗಳ ಕಡೆ ಬಂದು ಹಳ್ಳಿ ಪರಿಸರನ ತೋರಿಸ್ಬೋದು, ಹೊಲ ಗದ್ದೆಗಳನ್ನ ತೋರಿಸ್ಬೋದು, ಪ್ರಾಣಿ ಪಕ್ಷಿಗಳನ್ನ ತೋರಿಸ್ಬೋದು. ಆ ಥರ ಇರೋಂಥ ಒಂದು ಪೆಟ್ ಸ್ಯಾಂಚುರಿಗೆ ಇವತ್ತು ನಾನು ನನ್ನ ಮಗನ ಜೊತೆ ಬಂದಿದ್ದೀನಿ. ಇದು ಪ್ರಾಣಿ ಪೆಟ್ ಸ್ಯಾಂಚುರಿ ಅಂತ. ಬೆಂಗಳೂರಿಂದ ಕನಕಪುರಕ್ಕೆ ಹೋಗ್ಬೇಕಾದ್ರೆ ಕನಕಪುರ ರೋಡಲ್ಲಿ ಸೋಮನಹಳ್ಳಿ ಗೇಟ್ ಅಂತ ಬರುತ್ತೆ. ಆ ಸೋಮನಹಳ್ಳಿ ಗೇಟಿಂದ ಒಳಗಡೆಗೆ ಒಂದು 4-5 ಕಿಲೋಮೀಟರ್ ಬಂದರೆ ತುಂಬ ಸುಂದರವಾಗಿರೋ ಪರಿಸರದಲ್ಲಿ ಈ ಪ್ರಾಣಿ ಪೆಟ್ ಸ್ಯಾಂಚುರಿ ಅಂತ ಇದೆ. ನೀವು ನನ್ನ ಹಿಂದೆ ಬೋರ್ಡ್ ನೋಡ್ತಾ ಇದ್ರಿ, ಅಲ್ಲಿ ಪ್ರಾಣಿ ಪ್ರಪಂಚ, ಪ್ರಾಣಿ ದಿ ಪೆಟ್ ಸ್ಯಾಂಚುರಿ ಅಂತ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಎಷ್ಟು ಥರದ ಪ್ರಾಣಿಗಳಿದಾವೆ ಅಂತ ಹೇಳಿದ್ರೆ ನನ್ನ ಮಗನಿಗೂ ಅದನ್ನೆಲ್ಲ ತೋರಿಸ್ಬೇಕು ಅಂತ ಕರ್ಕೊಂಡ್ಬಂದಿದ್ದೀನಿ ಇವತ್ತು. ನೋಡಿ, ಎಂಟ್ರೆನ್ಸ್ ಇದು. ಇದ್ರ ಒಳಗಡೆಗೆ ಬಂದರೆ ಇಲ್ಲಿ ನಮಗೆ ಲೆಫ್ಟಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಇಲ್ಲಿ ಹೋಗಿ ನಾವು ಟಿಕೆಟ್ನ ತಗೋಬೇಕು. ಫ್ರೆಂಡ್ಸ್, ನಾನು ಆನ್ಲೈನಲ್ಲಿ ರಿಸರ್ವ್ ಮಾಡಿದ್ದೆ. ಸೊ ಇಲ್ಲಿ ಬಂದು ಅಮೌಂಟ್ ಪೇ ಮಾಡಿ ಟಿಕೆಟ್ ತೊಗೊಂಡಿದ್ದೀನಿ. ಒಬ್ಬರಿಗೆ 400 ರೂಪಾಯಿ ಟಿಕೆಟು. 3 ವರ್ಷದ ಮೇಲೆ ಇರೋ ಎಲ್ರಿಗೂ ಸೇಮ್ ಟಿಕೆಟ್ ಇದೆ. ಪ್ರೈಸು 400 ರೂಪಾಯಿ ಪರ್ ಹೆಡ್. ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ಒಳಗಡೆ ಯಾವ ಥರ ಪ್ರಾಣಿಗಳಿದ್ದಾವೆ ಅಂತ ಬೋರ್ಡ್ ಹಾಕಿದ್ದಾರೆ. ನೀವು ನೋಡ್ತಾ ಇದ್ದಾರೆ ಎಮು, ಶೀಪ್ಸು, ಪಿಗ್, ಡಾಂಕಿ, ಮತ್ತು ರೆಪ್ಟೈಲು, ಅಕ್ವೇರಿಯಮ್ಮು, ಫಿಶ್ಶು, ಟರ್ಟಲ್ಲು, ಗೋಟು, ತುಂಬ ಥರದ ಪ್ರಾಣಿಗಳಿದ್ದಾವೆ. ಸೊ ಇಲ್ಲಿ ನೋಡೋದಕ್ಕಿಂತ ಒಳಗಡೆ ಹೋಗಿ ನೋಡೋಣ ಬನ್ನಿ. ಸಮರ್ಥ ಸಮರ್ಥ ಈಗ್ವಾನ ನೋಡು, ಈಗ್ವಾನ ಇದೆ ಇಲ್ಲಿ. ಅಯ್ಯಪ್ಪ, ಏನು ಹೆಂಗಿದೆ ಇದು ಮುಟ್ಟು. So this is called iguana, and they can live up to 15 to 20 years, and they can grow up to 4 to 5 feet from head to tail. And they look scary. Is it? No? Very good. But they are herbivores. They only eat fruits, vegetables, flowers. You know what their favorite food is? Hibiscus flower. They love hibiscus flower. You see the flower there? The red flower there? The top, that's hibiscus flower. That's their favorite food. ಓಕೆ. ಸೊ ಈಗ್ವಾನ ಬಗ್ಗೆ ತಿಳ್ಕೊಂಡ್ವಿ. ಸೊ ಅದನ್ನು ಮುಟ್ಟೋ ಕೂಡ ಇಲ್ಲಿ ಬಿಡ್ತಾರೆ. ಅದನ್ನ ನೋಡ್ಕೊಂಡು ಇನ್ನೂ ಒಳಗಡೆ ಬರ್ತಾ ಇದ್ದಾಗೆ ನಮಗೆ ಇಲ್ಲಿ ಬರ್ಡ್ಸ್ ಇದೆ. ಸೊ ಬರ್ಡ್ಸ್ ನೋಡ್ಕೊಂಡು ಹೋಗೋಣ. ಸೊ ಇವೆಲ್ಲ ಲವ್ ಬರ್ಡ್ಸು. ಕಾಕ್ಟೈಲ್. ಸೊ ಇಲ್ಲಿ ಬರ್ಡ್ಸ್ನ ನೋಡಿಕೊಂಡು ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದಾಗೆ ನಮ್ಗೆ ಇಲ್ಲಿ ಕುದುರೆಗಳಿದಾವೆ. ಕುದುರೆಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಮೇಯ್ನ್ ಏನಪ್ಪ ಅಂದರೆ, ಈ ಗಾಯಗೊಂಡು ನಿರಾಶ್ರಿತವಾಗಿರುವಂಥ ಪ್ರಾಣಿ ಪಕ್ಷಿಗಳನ್ನ ತಂದು ಇಲ್ಲಿ ಸ್ವಂತ ಮಕ್ಕಳ ಥರ ಇಲ್ಲಿ ನೋಡ್ಕೋತಾರೆ. ಈಗ ನಾವು ಹೇಗೆ ವೃದ್ಧಾಶ್ರಮ, ಮಕ್ಕಳ ಅನಾಥಾಶ್ರಮ ಅಂತ ಹೇಳ್ತೀವಿ, ಆ ರೀತಿಯಾಗಿ ಮುದಿಯಾಗಿರುವಂಥ ಮತ್ತೆ ಗಾಯಗೊಂಡಿರುವಂಥ ಪ್ರಾಣಿಗಳನ್ನ ತಂದು ಇಲ್ಲಿ ಸಾಕ್ತಾರೆ. ಓಕೆ, ಹೇಗೆ ನಡೀತಿದೆ ಟೂರ್? ತುಂಬಾ ಬೋರಿಂಗ್ ಅನ್ಸ್ತಾ ಇದೆಯಾ ಅಥವಾ ಇಂಟ್ರೆಸ್ಟಿಂಗ್ ಆಗಿದೆಯಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ನಾನು ಮುಟ್ಟಿದ್ವಿ. ಹೌದಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಾ? ಓಕೆ, ಸೊ ಇಲ್ಲಿ ನೋಡ್ತಾ ಇದೀರಲ್ಲ, ಸೊ ಇದು ನಾವು ಊಫ್ ಅನಿಮಲ್ ಸೆಕ್ಷನ್ ಅಂತ ಕರಿತೀವಿ. ಊಫ್ ಅಂದ್ರೆ ಕನ್ನಡದಲ್ಲಿ ಗೊರಸು ಅಂತ ಕರಿತೀವಿ. ಸೊ ನಾವು ಮುಟ್ಬೇಕು, ಟಚ್ ಮಾಡ್ಬೇಕು, ಅಪ್ರೋಚ್ ಮಾಡ್ಬೇಕು ಅಂತ ಹೋದ್ರೆ ಯಾವತ್ತು ಸೈಡ್ ಇಂದ ಮುಟ್ಬೇಕು, ಸೈಡ್ ಇಂದ ಟಚ್ ಮಾಡ್ಬೇಕು. ನಾವು ಫ್ರಂಟ್ ಇಂದ ಮತ್ತೆ ಬ್ಯಾಕ್ ಇಂದ ಮುಟ್ಟಬೇಕು, ಸರಿನಾ? ಸೊ ಫ್ರಂಟ್ ಇಂದ ಮುಟ್ಟಕ್ ಹೋದ್ರೆ ಒಂದೊಂದು ಪ್ರಾಣಿಗಳಿಗೆ ಇಷ್ಟ ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಕಚ್ಚಕ್ ಬರೋದು ಗೊತ್ತಾಗಿದ್ರೆ. ಅದೇ ಬ್ಯಾಕ್ ಇಂದ ಮುಟ್ಟಕ್ ಹೋದ್ರೆ ಅವ್ರು ಒದಿತಾರೆ. ಫ್ರೆಂಡ್ಸ್, ಇವರು ಕುದುರೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾವಿಲ್ಲಿ ನಾವೇ ಸ್ವತಃ ಕೈಯಿಂದ ಇದಕ್ಕೆ ಹುಲ್ಲನ್ನ ತಿನ್ನಿಸ್ಬೋದು. ಸೊ ನಾನು ಸ್ವಲ್ಪ ಕೊಟ್ಟೆ ತಿಂತಾ ಇದೆ. ನೋಡಿ, ಇಲ್ಲಿ ಬಂದವರೆಲ್ಲರಿಗೂ ಕೂಡ ಸ್ವಲ್ಪ ಹುಲ್ಲು ಕೊಡ್ತಾರೆ. ಅವರು ಇಲ್ಲಿ ಇರೋಂಥ ಕುದುರೆಗಳಿಗೆ ನಾವೇ ಸ್ವತಃ ಕೈಯಿಂದ ತಿನ್ನಿಸ್ಬೋದು. ಫ್ರೆಂಡ್ಸ್, ಇಲ್ಲಿ ಒಂದು ಭಯಂಕರವಾದ ಪ್ರಾಣಿ ಇದೆ.
ಆ ಪ್ರಾಣಿ ಯಾವುದು ಅಂತ ನೋಡೋಣ ಬನ್ನಿ. ನೋಡಿ ಇದೆ ಅದು ಆಮೆ, ಟೆರಪಿನ್ಸ್ ಅಂತ ಹೇಳ್ತಾರೆ ಟೆರಪಿನ್ಸ್. ಟೆರಪಿನ್ಸ್. ಸೊ ಟೆರಪಿನ್ಸ್ ಅಂತ ಇದ್ರ ಹೆಸರು. ಸೊ ಈಗ ಸಮರ್ಥ ಇದನ್ನ ಮುಟ್ಟುವಂತ ಸಮಯ. ಸಮರ್ಥ ಹೇಗಿದೆ? ನಿನ್ನ ಬೆನ್ನಿಗೂ ಈ ಥರದೊಂದು ಹಾಕ್ಸೋಣ? ಬೇಡ, ಮ್ಯಾಮ್ ಹೊಡಿಯೋಬೇಕಾದ್ರೆ ಬೇಕಾಗುತ್ತೆ. ಆಮೇಲೆ ನೋಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಒಂದು ಶೆಡ್ಡಲ್ಲಿ ಮೇಕೆಗಳನ್ನ ಇಟ್ಟಿದ್ದಾರೆ. ಈ ಮೇಕೆಗಳನ್ನ ಕೂಡ ನಾವು ಮುಟ್ಬೋದು, ಒಳಗಡೆ ಬಿಟ್ಬಿಟ್ರು ನಮ್ಮನ್ನ. ನೋಡಿ ಇಲ್ಲಿದ್ದಾವೆ ಮೇಕೆಗಳು. ಇದಂತೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ. ಅಂತೇನಲ್ಲೂ ನಿದ್ದೆ ಅದಕ್ಕೆ. ಇಲ್ಲೂ ಒಂದು 2-3 ನಿದ್ದೆ ಮಾಡ್ತಾ ಇದ್ದಾವೆ. ಸೊ ಇದನ್ನೆಲ್ಲ ನಾವು ಮುಟ್ಬೋದು, ಆದರೆ ತಲೆ ಕೊಂಬು ಬಾಲನ್ನು ಮುಟ್ಟಬಾರ್ದು ಅಂತ ಹೇಳಿದ್ದಾರೆ. ಇದಂತೂ ಧ್ಯಾನ ಮಾಡ್ತಾ ಇದೆ. ಸಮತ್ ಮುಟ್ಟದಾ? ನಿನ್ನ ಫೇವ್ರೇಟ್ ಮೇಕೆಗಳು ಮುಟ್ಟು. ಸಮರ್ಥ ಮುಟ್ಟು. ಇದು ಬೆನ್ಸವರು ಮುಖ ಮುಟ್ಬಾರ್ದಂತ, ಬರೀ ಬೆನ್ಸವರು. ಕ್ವಾಕ್ 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 ಕ್ವಾಕ್. ಬಾತ್ಕೋಳಿ ನೋಡಿ, ಬಾತ್ಕೋಳಿಗಳು ಎಷ್ಟೊಂದು ಇದಾವೆ ಇಲ್ಲಿ. ಎಲ್ಲ ಬ್ಲ್ಯಾಕ್ ಕಲರ್ಸೇ ಜಾಸ್ತಿ ಇದಾವೆ ಇಲ್ಲಿ. ಬಟ್ ಸಕ್ಕ ಶೈನಿಂಗ್ ಹೊಡಿತಾ ಇದ್ದಾವೆ ಬಿಸಿಲಿಗೆ. ಇಲ್ಲಿ ಬ್ಲ್ಯಾಕ್ ಕಲರ್ ಡಕ್ ಅಲ್ಲದೆ ಇಲ್ಲಿ ಸ್ವ್ಯಾನ್ ಕೂಡ ಇದೆ. ತುಂಬ ಚೆನ್ನಾಗಿದ್ದಾವೆ ನೋಡೋಕೆ, ಎಷ್ಟು ಮುದ್ದಾಗಿದ್ದಾವೆ. ಸಕ್ಕ ಸೌಂಡ್ ಮಾಡ್ತಾ ಇದ್ದಾವೆ. ಹಂಸ, ರಾಜ ಹಂಸ ನೋಡಿ. ಇದು ಚೈನಾ ದೇಶದಂತೆ. ಇದು ಗಂಡದಿದು ನೋಡಿ, ಎಷ್ಟು ಉದ್ದ ಇದೆ ಬಾಲ ಇದಕ್ಕೆ. ಇದು ಗಂಡದು. ಸೊ ಹೆಣ್ಣದು ತೋರಿಸ್ತೀನಿ ಬನ್ನಿ, ಇಲ್ಲಿ ಆಗಿದೆ ನೋಡಿ. ನೋಡಿ ಇಲ್ಲಿರೋದು ಹೆಣ್ಣಿದು ಇದು. ಸೊ ನವಿಲಿನಲ್ಲಿ ಯಾವ ಥರ ಗಂಡು ನವಿಲು ಸುಂದರವಾಗಿರುತ್ತೋ ಅದೇ ಥರ ಈ ಪಕ್ಷಿನಲ್ಲಿ ಕೂಡ ಗಂಡು ಪಕ್ಷಿ ತುಂಬ ಸುಂದರವಾಗಿದೆ. ನಾವು ರಾಜಹಂಸನ ನೋಡ್ಕೊಂಡು ಈ ಕಡೆ ರ್ಯಾಬಿಟ್ ನೋಡಕ್ ಹೋಗ್ಬೇಕು. ಇಲ್ಲಿ ಒಂದು ನಾಯಿ ಅಂತೂ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ಇದು. ನೋಡೋಕೆ ಎಷ್ಟು ಚೆನ್ನಾಗಿ ಕಲರ್ ಇದೆ ನೋಡಿ ಇದು. ನೋಡಿ ಇಲ್ಲಿ ಒಂದು ಫಿಶ್ ಅಕ್ವೇರಿಯಂ ಇದೆ. ಇಲ್ಲಿ ಫಿಶ್ ಯಾವ ತರ ಅಂಟು ಮಾಡುತ್ತೆ ಅನ್ನೋದು ತೋರಿಸ್ತಾರೆ. ನೋಡಿ ಮೇಲೆ ಜಂಪ್ ಮಾಡಿ ಫಿಶ್ ಅಂಟು ಮಾಡುತ್ತೆ. ನೀರು ಸ್ಪಿಟ್ ಮಾಡುತ್ತೆ ನೋಡಿ. ನೋಡಿ ನೀರು ಸ್ಪಿಟ್ ಮಾಡ್ತಾ ಇದೆ. ನೋಡಿ ಮೇಲ್ಗಡೆ ಏನಾದ್ರು ಕೀಟ ಕೂತಿದ್ರೆ ನೀರು ಸ್ಪಿಟ್ ಮಾಡಿ ಆ ಕೀಟನ ಕೆಳಗಡೆ ಬೀಳಿಸಿ ಅಂಟು. ಇಲ್ಲಿ ಮೊಲಗಳನ್ನ ತೋರಿಸ್ತಾ ಇದಾರೆ. ಹಾಯ್ ಸರ್. ಥ್ಯಾಂಕ್ ಯು ಸರ್. ಮೊಲ ಎಷ್ಟು ಪ್ಯೂರ್ ವೈಟ್ ಆಗಿದೆ ನೋಡಿ ಇದು. ಫ್ರೆಂಡ್ಸ್, ಇಲ್ಲಿ ಬೇರೆ ಝೂಗೂ ಮತ್ತೆ ಇಲ್ಲಿ ಇರೋ ಡಿಫ್ರೆನ್ಸ್ ಏನು ಅಂದ್ರೆ, ನಾವು ಬೇರೆ ಝೂನಲ್ಲಿ ಬರೀ ನೋಡ್ಬೋದು ಅಷ್ಟೇ. ಅದೇ ಇಲ್ಲಿ ಪ್ರಾಣಿ ಪಕ್ಷಿಗಳನ್ನ ನಮಗೆ ಕೈಯಲ್ಲಿ ಟಚ್ ಮಾಡುವಂಥ ಒಂದು ಅವಕಾಶ ಕೂಡ ಇದೆ. ನೋಡಿ ಇಲ್ಲಿ ಒಬ್ರ ಕೈಗೆ ಮೊಲನ ಕೊಟ್ಟಿದ್ದಾರೆ. ಎಷ್ಟು ಸಾಫ್ಟ್ ಆಗಿದೆ ಅದು. ನೋಡಿ ಮೊಲನ ಎಲ್ಲರೂ ಕಿವಿ ಇಟ್ಕೊಂಡು ಮೇಲೆ ಎತ್ತಬೇಕು ಅಂತ ಹೇಳ್ತಾರೆ, ಬಟ್ ಆ ಥರ ಎತ್ತಬಾರ್ದು. ನೋಡಿ ಯಾವಾಗಲೂ ಇದೇ ಥರನೇ ಇಟ್ಕೋಬೇಕು. ಸಮರ್ಥ ಹೇಗಿದೆ? ಸಮರ್ಥ ಹೇಗಿದೆ? ಸಾಫ್ಟ್ ಆಗಿದೆಯಾ? ತಗೊಂಡೋಗೋಣ ಮನೆಗೆ? ಚೆನ್ನಾಗಿದೆ ನೋಡಿ. ರ್ಯಾಬಿಟ್ನ ನೋಡಿಕೊಂಡು ನಾವೀಗ ನೆಕ್ಸ್ಟ್ ಬಂದಿದ್ದು ಅಕ್ವೇರಿಯಂ ಸೆಕ್ಷನ್ಗೆ. ಇಲ್ಲಿ ಅಕ್ವೇರಿಯಂ ಅಲ್ಲಿ ಡಿಫ್ರೆಂಟ್ ವೆರೈಟಿ ಇರೋ ಮೀನುಗಳನ್ನೆಲ್ಲ ಇಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಬರ್ಡ್ ಕೂಡ ಇದೆ. ನೋಡಿ ಅಕ್ವೇರಿಯಮ್ಮು ಎಷ್ಟೊಂದು ಥರದ ಫಿಶ್ ಇದೆ ಗೊತ್ತಾ ಇಲ್ಲಿ. ಇಲ್ಲಿರೋ ಒಂದು ಗ್ಲಾಸಲ್ಲಿ ಆಮೆಗಳಿಟ್ಟಿದ್ದಾರೆ. ವೈಟ್ ಕಲರ್ ಆಮೆ ಇದು. ಸಕ್ಕತ್ತಾಗಿದೆ, ತುಂಬ ಆಕ್ಟಿವ್ ಆಗಿದೆ ಇದು. ಯಪ್ಪ, ಈ ಬಾಕ್ಸಲ್ಲಿ ಹೆಬ್ಬಾವ್ ಇದೆ ನೋಡಿ. ಹೆಬ್ಬಾವು ಮಲ್ಕೊಂಡಿದೆ ಒಳಗಡೆ. ಸರ್ ಏನಿದು? ನೋಡಿ ಇಲ್ಲಿ ಬಾಲ್ ಪೈಥಾನ್ ಅಂತ ಇದು ಏನಾದ್ರು ಬಾಲ್ ಪೈಥಾನ್ ಅಂದ್ರೆ ಇದು ಬಾಲ್ ತರ ಸುತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಬಾಲ್ ಪೈಥಾನ್ ಅಂತಾರೆ. ಇದನ್ನ ನಾವು ಮುಟ್ಬೋದು. ಬಾ ನಾನು ಮುಟ್ತಾ ಇದ್ದೀನಿ. ಸಮರ್ಥ ಮುಟ್ಟು ಸಮರ್ಥ. ಹೇಗಿದೆ? ಅನು ಮುಟ್ಟು. ಫ್ರೆಂಡ್ಸ್, ಈ ಪೆಟ್ ಸ್ಯಾಂಚುರಿ ನೋಡೋಕ್ಕೆ ವೀಕೆಂಡಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ವೀಕೆಂಡಲ್ಲಿ ರಜಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ನೋಡ್ಬೋದು ನಾವು. ಸೊ ಹಾಗೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ರು ಬಂದಿದ್ದಾರೆ, ಇವ್ರನ್ನೂ ಕೂಡ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ವೆಂಕಟೇಶ್. ಎಲ್ಲಿಂದ ಬಂದಿರೋದು? ಆರ್ ಆರ್ ನಗರದಿಂದ. ಸರ್ ಇದು ಇಷ್ಟ ಆಯ್ತಾ ನಿಮಗೆ ಪ್ಲೇಸು? ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊ ಬಂದು ಮಕ್ಳಿಗೆ ಒಳ್ಳೆ ಟೈಮ್ ಸ್ಪೆಂಡ್ ಅಂತ ನೋಡೋಣ ಅಂತ ಬಂದ. ಫಸ್ಟ್ ಟೈಮ್ ವಿಸಿಟ್ ಇದು. ಹೌದು ಮೇಡಮ್. ನೋಡಿ ಇದು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ನೋಡಿ ಇಲ್ಲಿ ಬಂದಿದ್ದಾರೆ. ಮತ್ತೆ ಮೇಡಮ್ ಹೇಳಿದ್ರು ಅಂದ್ರೆ ಇಲ್ಲಿ
ಭಯ ಅಂದ್ರೆ ಪ್ರಾಣಿಗಳ ಬಗ್ಗೆ ಯಾರಿಗ್ ಭಯ ಇರುತ್ತೆ ಅವ್ರು ಇಲ್ಲಿ ಬಂದ್ರೆ ಪ್ರಾಣಿ ಪಕ್ಷಿಗಳನ್ನ ತಾವೇ ಸ್ವತಃ ಕೈಯಿಂದ ಮುಟ್ಟೋದ್ರಿಂದ ಭಯ ಹೋಗುತ್ತೆ. ಮೇಡಮ್ ಹೆಬ್ಬ ಮುಟ್ಟಿದ್ರಾ? ಹಾ ನಾವು ಮುಟ್ಟಿದ್ರಾ? ಹೇಗಿತ್ತು? ಅದೊಂಥರ ಫೀಲೇ ಬೇರೆ ಅಲ್ವಾ? ಒಂಥರ ಗಮ್ಮಿಂಗ್ ತರ ಇರುತ್ತೆ, ಹಾ ಹೌದೌದು ಒಂಥರ ಫೀಲ್ ಚೇಂಜ್ ಆಗುತ್ತೆ. ಹೌದು. ಹಾ ಅದೊಂಥರ ಫೀಲ್ ವೈಲ್ಡ್ ಲೈಫ್ ನೋಡಕ್ಕೂ ಇಲ್ಲಿ ಬಂದು ಫೀಲ್ ಮಾಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಿಜ. ಈಗ ಮೈಸೂರು ಮ್ಯೂಸಿಯಂಗೆ ಹೋಗಿದ್ದೀರಾ? ಇದು ಝೂಗೆ? ಹಾ ಮೃಗಾಲಯ ನೋಡಿದ್ವಿ. ಸೊ ಅಲ್ಲಿ ಬರೀ ನೋಡಕ್ ಅಷ್ಟೇ? ಹಾ ಬರೀ ವಿಸಿಟಿಂಗ್ ಅಷ್ಟೇ, ಇಲ್ಲಿ ಫೀಲ್ ಮಾಡ್ಬೋದು. ಹೌದು. ಸೊ ಇಲ್ಲಿ ನಾವೇ ಸ್ವತಃ ನೋಡ್ಬೋದು, ನೋಡಿ ಕೈಯಿಂದ ಮುಟ್ಬೋದು. ಹಾಯ್ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡೋರ್ಗೆ ಇಲ್ಲಿ ಹಾಯ್ ಮಾಡು. ಅದಕ್ಕೆ ಹಾಯ್ ಮಾಡ್ಬಿಡು, ನೀನು ಹಾಯ್ ಮಾಡಪ್ಪ, ಹೈ ಫೈ ಮಾಡ್ಬಿಡು. ಹಾಯ್ ಚಾಕ್ಲೇಟ್ ಹೈ ಫೈ ಮಾಡು, ಹೈ ಫೈ ಮಾಡು. ಸೂಪರ್ ಸೂಪರ್, ವೆರಿ ಗುಡ್. ಸರ್. ಬೇರೆ ಏನು ನಿಮ್ಮ ಬೇರೆ ಏನು ಅನ್ಸ್ತು ಇದು ನೋಡಿ? ನೋಡಿದೀವಿ, ಇನ್ನೊಂದು ಅರ್ಧ ಇದೆ ನೋಡೋಣ. ಟೋಟಲ್ ಆದ್ಮೇಲೆ ಒಂದು ಫೀಲ್ ಗೊತ್ತಾಗುತ್ತೆ. ಸೂಪರ್ ಸರ್. ಅಂದ್ರೆ ರೆಕಮೆಂಡ್ ಮಾಡ್ತೀರಾ ಎಲ್ರಿಗೂ? ಓ ಸರ್ 100%. ಮಕ್ಳಿರೋರ್ಗೆ ಒಳ್ಳೆ ನೇಚರ್, ಮನೇಲಿ ಕೂಡಾಕೋ ಬದಲು ಇದೊಂದು ಬಂದ್ರೆ ಒಂದು 2-3 ಅವರ್ಸ್ ನಿಜ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್. ಇದು ಮನೇಲಿ ಮಕ್ಕಳನ್ನ ಮಾಲ್ಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಬಹುದು, ಇಲ್ಲಿ ಕರ್ಕೊಂಡು ಬರ್ಬೋದು. ಇದೊಂದು ಎಕ್ಸ್ಪ್ಲೋರ್ ಚೆನ್ನಾಗಿರ್ತದೆ ಅವ್ರಿಗೆ. ಇಲ್ಲಿ ಬಂದವರು ಒಬ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ವೆಂಕಟೇಶ್ ಅಂತ, RR ನಗರದಿಂದ ಬಂದಿದ್ರು. ನೋಡಿ ಅದನ್ನ ಅವ್ರನ್ನ ಮಾತಾಡಿಸಿ ಈ ಕಡೆ ಬರ್ತಾ ಇದ್ದಂಗೆ ಇಲ್ಲಿ ಒಂದು ದೊಡ್ಡ ಆಮೆ ಕಾಣಿಸ್ತಾ ಇದೆ. ಎಷ್ಟು ದೊಡ್ಡದಾಗಿದೆ ಆಮೆ ಇದು, ಅದಕ್ಕೊಂದು ಮನೆ ಕೂಡ ಕಟ್ಕೊಟ್ಟಿದ್ದಾರೆ. ಇದು ಬರೀ ನೋಡೋದಷ್ಟೇ ಇಲ್ಲ, ಇಲ್ಲಿ ಹೊರಗಡೆ ಬಿಟ್ಟಿದ್ದಾರೆ ಒಂದು ಆಮೆನ, ಅದನ್ನು ಕೂಡ ನಾವು ಕೈಯಲ್ಲಿ ಮುಟ್ಬೋದು. ನೋಡಿ ಇಲ್ಲೆಲ್ಲ ಮುಟ್ಟಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲ ಹುಡುಗ ಮುಟ್ತಾ ಇದ್ದಾನೆ. ಸಮರ್ಥ ಮುಟ್ಟು ಎಲ್ಲಿ? ಹೇಗಿದೆ ಸಮರ್ಥ? ಚೆನ್ನಾಗಿದ್ಯಾ? ಸಮರ್ಥ ಎಲ್ಲಿ ಬಂದಿದೀಗ? ಏನ್ ಮಾಡ್ತಾ ಇದೆ ಇದು? ಅಯ್ಯೋ ನಿದ್ದೆ ಮಾಡ್ತಾ ಇದೆ. ಮಾತಾಡ್ಸೋ, ಅದಕ್ಕೆ ಕೊಕ್ಕೋ ಅಂತ ಎಬ್ಸು. ಇದು ಕೊಕ್ಕೋ ಅಂತ ಇದೆ. ಇದಕ್ಕೆ ಬಾಲ ಇಲ್ಲ, ಇದು ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ, ಓಡಾಡ್ಕೊಂಡಿದೆ ಇದು. ಆಮೇನ ಮುಟ್ಕೊಂಡು ಒಳಗಡೆ ಬಂದ್ರೆ ಇಲ್ಲಿ ಬರ್ಡ್ಸ್ ಸೆಕ್ಷನ್ ಇದೆ. ಸೊ ಇಲ್ಲಿ ಬರ್ಡ್ಸ್ ನಾನು ಕೈಯಲ್ಲಿ ಮುಟ್ಬೋದಾ? ಅವರೇ ಬಂದು ನಿಮ್ಮ ಕೈ ಮೇಲೆ. ಹಾ ಸರಿ. ಸೊ ಇಲ್ಲಿ ಬರ್ಡ್ಸ್ ನಾವು ಕೈಯಲ್ಲಿ ಇಟ್ಕೋಬಹುದು, ತುಂಬಾ ಚೆನ್ನಾಗಿದೆ. ಸಮರ್ ನೋಡಿ ನನ್ನ ತಲೆ ಮೇಲೆ ಕೂತ್ಕೊಂಡಿದ್ದೆ ಒಂದು. ಏನ್ ಮಾಡ್ತಾ ಇದೆ ಸಮರ್? ಚಕಲಗಿಲ್ಲಿ ಇಡ್ತಾ ಇದೆ. ಬರ್ಡ್ಸ್ ಸೆಕ್ಷನ್ ಅಂತೂ ಸಕ್ಕತ್ತಾಗಿತ್ತು, ಸಖತ್ ಎಂಜಾಯ್ ಮಾಡ್ಬೋದು ಒಳಗಡೆ. ಅದನ್ನ ನೋಡ್ಕೊಂಡು ಈ ಕಡೆ ಬಂದ್ರೆ ನಮಗೆ ಪಕ್ಕದಲ್ಲೇ ಎಮು ಸೆಕ್ಷನ್ ಇದೆ. ಇಲ್ಲಿ ಒಂದು 4-5 ಒಂದು 5-6 ಇದೆ. 1 2 3 4 5 ಎಮು ಪಕ್ಕ ಸೆಕ್ಷನಲ್ಲಿ ಕುರಿಗಳಿದಾವೆ. ಈ ಕುರಿಗಳು ನೋಡ್ಕೊಂಡು ಆ ಕಡೆ ಹಂದಿಗಳು ನೋಡ್ಬೋದು. ಇಲ್ಲಿ 2 ಹಂದಿಗಳಿದಾವೆ. 2 ಹಂದಿಗಳು ಆರಾಮಾಗಿ ಮೇಯ್ಕೊಂಡಿದಾವೆ. ಇಲ್ಲಿ ಕುರಿಗೆ ಹುಲ್ಲು ಕೂಡ ತಿನ್ನಿಸ್ಬೋದು ನಾವು. ಎಲ್ಲ ತಿನ್ನಿಸ್ತಾ ಇದ್ದಾರೆ ಬಂದವರು. ಫ್ರೆಂಡ್ಸ್ ಅಲ್ಲಿ ಕುರಿ ಮತ್ತೆ ಹಂದಿ ಸೆಕ್ಷನ್ ನೋಡ್ಕೊಂಡು ಈ ಕಡೆಗೆ ಬಂದ್ವಿ. ಇಲ್ಲಿ ಕತ್ತೆಗಳನ್ನ ಇಲ್ಲಿ ಸೇವ್ ಮಾಡಿದ್ದಾರೆ. ಒಂದು 4 ಕತ್ತೆಗಳಿದಾವೆ ಇಲ್ಲಿ. ಸೊ ಅದಕ್ಕೂ ಕೂಡ ನಾವು ಹುಲ್ಲು ತಿನ್ಸೋಣ. ಸಮರ್ಥ ಇಸ್ಕೋ ಹುಲ್ಲು, ನಾವೇ ಕೈಯಿಂದ ಅವಕ್ಕೆ ತಿನ್ನಿಸ್ಬೋದು. ಇಲ್ಲಿ ಪ್ರಾಣಿಗಳು ನೋಡಿ ನಿಮಗೆ ಸುಸ್ತಾಯಿತು ಅಂದರೆ ಪಕ್ಕದಲ್ಲಿ ಕ್ಯಾಂಟೀನ್ ಇದೆ. ಕ್ಯಾಂಟೀನಲ್ಲಿ ಫುಡ್ ಆರ್ಡರ್ ಮಾಡಿ ಇಲ್ಲೇ ಊಟ ಮಾಡ್ಬೋದು. ಊಟ ಮಾಡೋಕ್ಕೆ ಒಂದು ಡೈನಿಂಗ್ ಹಾಲ್ ಇದೆ ಇಲ್ಲಿ. ಇಲ್ಲಾಂದರೆ ನೀವು ಮನೆಯಿಂದ ಕೂಡ ಊಟ ತೊಗೊಂಬರ್ಬೋದು. ನಾವು ಮನೆಯಿಂದ ಊಟ ತೊಗೊಂಬಂದ್ವಿ, ಯಾಕಂದರೆ ಇಲ್ಲಿ ಕ್ಯಾಂಟೀನ್ ಇರೋದು ನಮ್ಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ. ಕುಡಿಯೋ ನೀರಿಗೆ ವ್ಯವಸ್ಥೆ ಇದೆ. ಮತ್ತು ಇಲ್ಲೆಲ್ಲ ಬಾತ್ರೂಮ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೊಂದು ಕಡೆ ಎಷ್ಟೊಂದು ಗಿನಿ ಪಿಕ್ಸ್ ಇದ್ದಾವೆ ಅಂತ ಹೇಳಿದ್ರೆ ಎಲ್ಲ ಓಡಾಡೋದ್ರ ನೋಡೋಕ್ಕೆ ಒಂಥರ ಚಂದ. ಅಲ್ಲಿ ನೋಡಿ ಎಲ್ಲ ಇಲಿಗಳ ಥರನೇ ನೋಡೋಕ್ಕೆ ಅವು, ಬಟ್ ನೋಡೋಕೆ ದೊಡ್ಡ ಸೈಜ್ ಇರ್ತವೆ. ಇದನ್ನು ಮನೇಲಿ ಪೆಟ್ ಥರ ಕೂಡ ಸಾಕ್ತಾರೆ. ಮರಿ ನೋಡು ಅಲ್ಲಿ ಹುಡುಕಾಡ್ತಾ ಇದೆ, ಎಲ್ಲಿದೆ ಊಟ. ಫ್ರೆಂಡ್ಸ್ ನಮ್ಮ ಜೊತೆ ಇವತ್ತು ವೆಂಕಟೇಶ್ ಅವರು ಇದ್ದಾರೆ, ಪ್ರಾಣಿ ಪೆಟ್ ಸೆಂಚುರಿ ಅವರು. ಸರ್ ನಮಸ್ಕಾರ. ಸರ್ ಈ ಪೆಟ್ ಸೆಂಚುರಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? English ಅಲ್ಲಿ ಕನ್ನಡ? ಸರ್ ಕನ್ನಡ ಇಂಗ್ಲೀಷ್ ಅಲ್ಲಿ ತಿಂದಿದೆ. Okay, so Prani is mainly actually animal education center and also rescue center. So initially we started with rescuing 2 ponies here. You see the Isha Gabbar ponies, that's the first animal rescued. And how many animals we have now? More than 1,300 plus individual animals and birds. Most of them are rescued. Wow. So we came into existence in 2017, like I said, with the vision to create a world where animals are valued, understood and protected.
Because we believe that in today's world, we are completely disconnected with nature and Yes, animals. Is it yes or no? Hence, we created this place where you can interact with animals in a safe and loving environment. We use outdoor education as a teaching tool to help the kids and youngsters to understand the natural world surrounding us and the critical world protecting it. Right? The tour will take to us. I think we have enjoyed it already. Yes, we enjoyed it. And you saw how friendly the animals and birds were. Yes. You saw a gerbil sign like a kangaroo and Yes. birds coming and sitting in your Yes. hand. You saw how friendly the emus were. Yes. Because you know how these animals are so friendly? We use a trust building technique. Wow. So what we do is over is free, we spend some lots of time with them. Over is free, we just go inside the enclosure, sit with them, observe them for a few days. Slowly we feed them time to time. We'll test them slowly day by day. What happens is it's a little slow process. But once the animals and birds, when they know that humans are not dangerous, when they get used to it, they'll become very friendly. Like what you saw. Right? We also have few animals for adoption. Like as of now, we have rabbits, guinea pigs, terrapins for adoption. So we don't any sell or any animals or buy animals. So we will give for free. You can take it home if you want to. Okay. So if any of your friends or family members or children or neighbors interested in animals and birds, then please send us our way. Right? Sure, sir. Thanks for coming. Have a great day. Thank you, sir. Thank you for the information. Thank you. Thanks so much. ಪ್ರಾಣಿ ಪೆಟ್ ಸೆಂಚುರಿಗೆ ನೀವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಬೋದು. ಪ್ರಾಣಿ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಆನ್ಲೈನಲ್ಲೇ ಡೇಟು ಮತ್ತು ಟೈಮ್ ಸ್ಲಾಟ್ ಇರುತ್ತೆ. ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಜನ ಬರ್ತೀರಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಬುಕ್ ಮಾಡ್ಬೋದು. ನೀವು ಟಿಕೆಟ್ನ ರಿಸರ್ವ್ ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ಅಮೌಂಟ್ನ ಪೇ ಮಾಡಿ ನೀವು ಟಿಕೆಟ್ ತೊಗೋಬೇಕಾಗುತ್ತೆ. ಹಾಗೆ ಅಕಸ್ಮಾತ್ ನೀವು ಆನ್ಲೈನಲ್ಲಿ ಬುಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಲ್ಲೇ ನೇರವಾಗಿ ಬಂದು ಇಲ್ಲೂ ಕೂಡ ಟಿಕೆಟ್ ತೊಗೋಬೋದು. ಫ್ರೆಂಡ್ಸ್, ಈ ಪ್ರಾಣಿ ಪೆಟ್ ಸೆಂಚುರಿಗೆ ಬಂದು ಎಲ್ಲ ಥರದ ಪ್ರಾಣಿ ಪಕ್ಷಿಗಳನ್ನು ನೋಡಿದ್ವಿ. ತುಂಬ ಇಷ್ಟ ಆಯಿತು. ನನಗೆ ತುಂಬ ಇಷ್ಟ ಆಗಿದ್ದು ಬರ್ಡ್ಸ್ ಸೆಕ್ಷನ್ನು. ಯಾಕಂದರೆ ಅಲ್ಲಿ ಬರ್ಡ್ಸ್ ಎಲ್ಲ ಬಂದು ನಮ್ಮ ತಲೆ ಮೇಲೆ, ಮೈ ಮೇಲೆ, ಬೆನ್ನ ಮೇಲೆ, ಭುಜದ ಮೇಲೆ ಎಲ್ಲ ಕೂತ್ಕೋತವೆ. ಸಮರ್ಥಕ್ಕಂತೂ ತುಂಬ ಎಕ್ಸೈಟ್ ಆಯಿತು. ಇಲ್ಲಿ ಎಷ್ಟೊಂದು ಥರದ ಪ್ರಾಣಿ ಪಕ್ಷಿಗಳು ನೋಡಿದ್ವಿ ಅಂತ ಹೇಳಿದ್ರೆ ಒಂದು ಝೂ ಥರನೇ ಇದು. ಸೊ ಝೂಗೂ ಮತ್ತು ಇಲ್ಲಿಗೆ ಏನಪ್ಪ ಡಿಫ್ರೆನ್ಸ್ ಏನಂದರೆ, ನಾವು ಝೂನಲ್ಲಿ ಪ್ರಾಣಿ ಪಕ್ಷಿಗಳನ್ನ ದೂರದಿಂದ ಅಷ್ಟೇ ನೋಡ್ಬೋದು. ಆದರೆ ಈ ಒಂದು ಪೆಟ್ ಪ್ರಾಣಿ ಸೆಂಚುರಿನಲ್ಲಿ ನಾವು ಸ್ವತಃ ಕೈಯಿಂದ ಮುಟ್ಟಿ ನೋಡುವಂಥ ಒಂದು ಅವಕಾಶ ಇದೆ. ಸೊ ಅದಕ್ಕೆ ನೀವು ಯಾರು ಮಿಸ್ ಮಾಡ್ಕೊಳ್ಳದೆ ಒಂದಿನ ಬಂದು ಈ ಪ್ರಾಣಿ ಪೆಟ್ ಸೆಂಚುರಿನ ವಿಸಿಟ್ ಮಾಡಲೇಬೇಕು. ಸ್ಪೆಷಲಿ ಮಕ್ಕಳಿರೋ ಮನೆ ಆದರೆ ದಯವಿಟ್ಟು ಒಂದಿನ ಈ ಪ್ರಾಣಿ ಪೆಟ್ ಸೆಂಚುರಿಗೆ ಕರ್ಕೊಂಬನ್ನಿ. ಬೆಂಗಳೂರಿಂದ ಬರೋದಾದರೆ ನೀವು ಮೆಟ್ರೋ ಇದೆ, ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೂ ಮೆಟ್ರೋದಲ್ಲಿ ಬರ್ಬೋದು. ಅಲ್ಲಿಂದ ಆಟೋ ಬಸ್ಸಲ್ಲಿ ಸೋಮನಹಳ್ಳಿ ಗೇಟಿಗೆ ಬಂದರೆ ಅಲ್ಲಿಂದ ಇಲ್ಲಿಗೆ ಒಳಗಡೆಗೆ ಆಟೋಗಳಿರ್ತವೆ. ತುಂಬ ಈಸಿಯಾಗಿ ರೀಚ್ ಆಗ್ಬೋದು. ತುಂಬ ಏನೋ ಒಂದು ಇಡೀ ದಿನಾನ ಇಲ್ಲಿ ನಾವು ತುಂಬ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಪ್ಲೇಸ್ ಇದು. ಸೊ ನೀವು ಕೂಡ ಮರೀದೆ ಒಂದಿನ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಎಲ್ಲಿದೆ ಅನ್ನೋದರ ಲೊಕೇಶನ್ನು ಮತ್ತು ಇದು ಟಿಕೆಟ್ ಯಾವ ಥರ ಬುಕ್ ಮಾಡೋದು ಅನ್ನೋ ವೆಬ್ಸೈಟ್ ಅಡ್ರೆಸ್ಸು ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಮರೀದೆ ಒಂದಿನ ಈ ಪೆಟ್ ಸೆಂಚುರಿಗೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.